told your friend you're not okay, and tell me what's wrong and why you... ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಾವು ಮೈ ಟಿ ವಿ ಎಸ್ ಅವ್ರದ್ದು ಒಂದು ಡ್ಯಾಶ್ ಕ್ಯಾಮ್ ಏನು ಹೇಳ್ತೀವಿ, ಅದು ಬಂದು ಟಿ ವಿ ಎಸ್ DVR 03 ಅಂಥೇಳಿ ಒಂದು ಮಾಡಲು. ಇದನ್ನು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಡ್ಯಾಶ್ ಕ್ಯಾಮಲ್ಲಿ 2K ವಿಡಿಯೋ ರೆಸಲ್ಯೂಷನ್ ಇರುತ್ತೆ. ದಿಸ್ ಈಸ್ ಓನ್ಲಿ ದ ಫ್ರಂಟ್ ಕ್ಯಾಮ್ರಾ. ಬೇರೆ ಮಾಡೆಲ್ಸ್ ಬರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕು, ಇದು ಬಂದು ಓನ್ಲಿ ಫ್ರಂಟ್. ಇದು ಪ್ರೋ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ, ಇದು ವೈಫೈ ಆಪರೇಟೆಡ್. ಸೊ ನೀವು ಕಾರಲ್ಲಿ ಇದ್ರೂ ಕೂಡ ವೈಫೈಯಲ್ಲಿ ಅದಕ್ಕೆ ನೀವು ಕನೆಕ್ಟ್ ಮಾಡಿಕೊಂಡ್ರೆ ಪ್ರತಿ ಸರಿ ನೀವು ಮೆಮೊರಿ ಕಾರ್ಡ್ನ ತೆಗೆದು ಡೌನ್ಲೋಡ್ ಮಾಡಬೇಕು, ವ್ಯೂ ಮಾಡಬೇಕು ಅನ್ನೋದೇನಿಲ್ಲ. ಸೊ ವೈಫೈಯಿಂದ ಮಾಡಿದರೆ ನಿಮ್ಮ ಮೊಬೈಲಲ್ಲೇ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡೋಕ್ಕೆ ಇಲ್ಲೊಂದು QR ಕೋಡ್ ಕಾಣ್ತಾ ಇದೆ. ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದರೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ, ಅದರಲ್ಲಿ ಕೂಡ ನೋಡ್ಬೋದು. ಹಾಗೂ ನೈಟ್ ವಿಷನ್ ಇದೆ. 125 ಡಿಗ್ರಿ ವೈಡ್ ಆ್ಯಂಗಲ್ ವ್ಯೂ ಕೊಡ್ತಾನೆ. ಇದು ಒಂದು ಸ್ವಲ್ಪ ನಂಗೆ ಡಿಸಡ್ವಾಂಟೇಜ್ ಅನ್ನಿಸ್ತು, ಯಾಕೆಂದರೆ ಬೇರೆದರಲ್ಲಿ 150 to 170 ಇರುತ್ತೆ, ಇದು ಬಂದು 125. ಸೊ ಲಾಸ್ಟಿಗೆ ನಿಮಗೆ ಪ್ರೈಸ್ ಹೇಳ್ತೀನಿ, ಆ ಪ್ರೈಸಿಗೆ ದಿಸ್ ಇಸ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದಕ್ಕೆ ಬಂದು 1 year ವ್ಯಾರಂಟಿ ಬರುತ್ತೆ. ಹಾಗೂ ಇಲ್ಲಿ ಕಾಣ್ತಾ ಇರೋಂಥದ್ದು ಏನಿದೆ, ಇದು ಬಂದು ACC ಕೇಬಲ್ ಸೆಟ್ ಅಂತ, ಇದಕ್ಕೆ ಹಾರ್ಡ್ವೇರ್ ಕಿಟ್ ಅಂತ ಕೂಡ ಹೇಳ್ತೀವಿ. ಹಾರ್ಡ್ವೇರ್ ಕಿಟ್ಟಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದರೆ, ಮುಂಚೆ ಬರ್ತಾ ಇದ್ದಿದ್ದೆಲ್ಲ ಸಿಗರೇಟ್ ಲೈಟ್ರಿಗೆ ಹಾಕ್ತಾಯಿದ್ರು. ಸೊ ಸಿಗರೇಟ್ ಲೈಟ್ರಿಗೆ ಹಾಕಿದ್ರೆ ನಿಮಗೆ ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೆ ಸ್ವಲ್ಪ ಹ್ಯಾಂಡಿಕ್ಯಾಪ್ ಆಗ್ತಾಯಿತ್ತು. ಸೊ ಇದು ಬಂದುಬಿಟ್ಟು ಡೈರೆಕ್ಟ್ ಫ್ಯೂಸ್ ಲಿಂಕಲ್ಲಿ ಕನೆಕ್ಟ್ ಆಗುತ್ತೆ. ಇದು ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನಿಮಗೆ G ಸೆನ್ಸರ್ ಇರೋದ್ರಿಂದ. ಇವಾಗ G ಸೆನ್ಸರ್ ಅಂತ ಹೇಳಿದ್ರೆ, ಇನ್ ಕೇಸ್ ನಾವು ವೆಹಿಕಲ್ನ ಪಾರ್ಕ್ ಮಾಡಿ ನಾವು ಕೀ ರಿಮೂವ್ ಮಾಡಿ ಆಚೆ ಹೋಗಿದ್ರು ಕೂಡ, ಇನ್ ಕೇಸ್ ಏನಾದ್ರು ಒಂದು ಶಾಕ್ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಆ ಒಂದು 5 ಸೆಕೆಂಡ್ಸೋ 10 ಸೆಕೆಂಡ್ಸೋ ಅದು ಇಂಪಾರ್ಟೆಂಟ್ ಏನಾಯಿತು, ಯಾಕಾಯಿತು ಅನ್ನೋದನ್ನು ಒಂದು ರೆಕಾರ್ಡ್ ಮಾಡಿ ಅದನ್ನು ಲಾಕ್ ಮಾಡಿ ಇಟ್ಕೊಳಕ್ಕೆ G ಸೆನ್ಸರ್ ಬೇಕು. ಅದಕ್ಕೆ ಪವರ್ ಸಪ್ಲೈ ಆನ್ ಇರಬೇಕು. ಸೊ ಹಾರ್ಡ್ವೇರ್ ಕಿಟ್ ಯೂಸ್ ಆಗುತ್ತೆ. ಇನ್ನೊಂದು ಕೊಲೈಷನ್ ಡಿಟೆಕ್ಷನ್ ಅಂತಿದೆ. ಇನ್ ಕೇಸ್ ಆಫ್ ರನ್ನಿಂಗಲ್ಲೋ ಅಥವಾ ಇದರಲ್ಲೋ ವೆಹಿಕಲ್ ಇಂಪ್ಯಾಕ್ಟ್ ಆಯಿತು ಅಂದರೆ ಆ ಪರ್ಟಿಕ್ಯುಲರ್ ಇಂಪ್ಯಾಕ್ಟ್ನ ಕೂಡ ರೆಕಾರ್ಡ್ ಮಾಡಿ ಇಟ್ಕೊಳುತ್ತೆ. ಟೈಮ್ ಲ್ಯಾಪ್ಸ್ ಅಂತ ಹೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದೇನು ಅಂತ ಹೇಳಿದ್ರೆ, ನಿಮಗೆ ಲಾಂಗ್ ವೀಡಿಯೋಸ್ನ ಶಾರ್ಟನ್ ಮಾಡಿ ತೋರಿಸುತ್ತೆ. ಇದರಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ, ಜನರಲಿ ನಿಮಗೆ ಈ ಪ್ರೈಸ್ ಬ್ಯಾಂಡಲ್ಲಿ ಯಾವಾಗಲೂ 32 GB ಮೆಮೊರಿ ಕಾರ್ಡ್ನ ಸಪೋರ್ಟ್ ಮಾಡುತ್ತೆ. ಇದು ಬಂದು 256 GB ಸಪೋರ್ಟ್ ಮಾಡ್ತಾ ಇದೆ. ಲೂಪ್ ರೆಕಾರ್ಡಿಂಗ್ ಎಲ್ಲದರಲ್ಲೂ ಇರುತ್ತೆ. ಸೊ ಇನ್ ಕೇಸ್ ಮೆಮೊರಿ ಕಾರ್ಡ್ ಫುಲ್ ಆಯಿತು ಅಂದರೆ ಮತ್ತೆ ಕಂಟಿನ್ಯೂ ಲೂಪ್ ಆಗುತ್ತೆ. ವಾಯ್ಸ್ ಕಂಟ್ರೋಲ್ ಕೂಡ ಇದೆ. ನೀವು ವಾಯ್ಸಲ್ಲಿ ಕೂಡ ಇದನ್ನು ನೀವು ಕಮ್ಯಾಂಡ್ ಮಾಡ್ಕೊಬೋದು. ಹಾಗೂ ಇಲ್ಲಿ ನೋಡ್ತಾ ಇರೋ ಹಾಗೆ ನಿಮಗೆ ಮೊಬೈಲ್ ಆ್ಯಪ್ ಈ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಹಾಗೂ MRP ಬಂದ್ಬಿಟ್ಟು ಇದು 9,999 ಇದೆ. ನೀವು ಇವತ್ತು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಾನು ಇವಾಗ ಅಪ್ಲೋಡ್ ಮಾಡಿರೋಂಥದ್ದು ಏನು ಇವಾಗ ಒಂದು ಸೆಪ್ಟೆಂಬರ್ 2025, ಇವತ್ತಿನ ಪ್ರೈಸ್ ಬಂದು ನಮ್ಮದು 3,500 ರೂಪೀಸ್ ಇರುತ್ತೆ. ನೀವು ನೋಡ್ತಾ ಇರೋಂಥ ವಿಡಿಯೋ ಏನಾದರೂ ಲೇಟಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ನನಗೆ ಕಾಲ್ ಮಾಡಿದರೆ ನಾನು ಅವತ್ತಿನ ಪ್ರೈಸ್ ಕೂಡ ಹೇಳ್ತೀನಿ. ನಾವು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಕೂಡ ಮಾಡ್ತೀವಿ. ಇನ್ ಕೇಸ್ ನೀವೇನಾದ್ರು ಆನ್ಲೈನಲ್ಲಿ ಬೈ ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮದು carshoppy.in ಅಂತ ವೆಬ್ಸೈಟ್ ಇದೆ, ಅಲ್ಲಿ ಕೂಡ ನೀವು ತೊಗೊಬೋದು. ಯೂನಿಟ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ಥರದೊಂದು ಸ್ಮಾಲ್ ಯೂನಿಟ್ ಬರುತ್ತೆ. ಈ ಒಂದು 3M ಸ್ಟಿಕ್ಕರ್ ಇರುತ್ತೆ, ಫ್ರಂಟ್ ವಿಂಡ್ಶೀಲ್ಡಿಗೆ ಇರುತ್ತೆ. ಈ ಥರದೊಂದು ಕ್ಯಾಮ್ರಾ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋಂಥದ್ದೊಂದು ರಿಸೆಪ್ಟರ್ ಇರ್ಬೋದು, ಮೈಕ್ರೋಫೋನು, ಸ್ಪೀಕರ್ಸು, ಈ 2 ಬಟನ್ಸಲ್ಲೇ ಪ್ರತಿಯೊಂದು ಫಂಕ್ಷನ್ಸು. ಹಾಗೆ ಇಲ್ಲಿ ಏನು ಕಾಣ್ತಾ ಇದೆ, ಇದು ಬಂದ್ಬಿಟ್ಟು ನಿಮಗೆ ಒಂದು ಫೋಟೋಸ್ ತೆಗಿಯೋಕ್ಕೆ ಪವರ್ ಆನ್ ಆಫ್ ಮಾಡೋದಕ್ಕೆ ಕೂಡ ಇರುತ್ತೆ. ವೆರಿ ಕಾಂಪ್ಯಾಕ್ಟ್ ಆ್ಯಂಡ್ ಸ್ಮಾಲ್ ಕ್ಯೂಟ್ ಆಗಿರೋಂಥ ಪ್ರಾಡಕ್ಟು. ಹಾಗೂ ಇಲ್ಲಿ ಕಾಣ್ತಾ ಇರೋಂಥದ್ದು ನಿಮಗೇನು ಒಂದು ವೈರಿಂಗ್ ಕಿಟ್ ಇದೆ ನೋಡಿ, ಈ ಥರ ಇರುತ್ತೆ. ಈ ಥರದೊಂದು ಪರ್ಟಿಕ್ಯುಲರ್, ಇದಕ್ಕೆ ನಾವು ACC ಕಿಟ್ ಅಂತೀವಿ, ಇದಕ್ಕೆ ಹಾರ್ಡ್ವೇರ್ ಕಿಟ್ ಅಂತ ಅವಾಗಲೇ ಏನು ಹೇಳಿದೆ ಆ ಥರ ಬರುತ್ತೆ. ಇದನ್ನು ಕೂಡ ಅವರು ಕಂಪ್ನಿಯವರೇ ಪ್ರೊವೈಡ್ ಮಾಡ್ತಾರೆ. ಸಪ್ರೇಟಾಗಿ ತೊಗೊಂಡ್ರೆ ನಿಮ್ಗೆ ಒಂದು 700 to 1,200 ರೂಪೀಸ್ ಇದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದಟ್, ಕಂಪ್ನಿಯಿಂದನೇ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಈ ವ್ಯಾರಂಟಿ ಬಂದ್ಬಿಟ್ಟು ನಿಮಗೆ 1 year ಇರುತ್ತೆ. ಸೊ ಇದನ್ನು ಏನು ಬೈ ಮಾಡ್ತೀರಾ, ಇದನ್ನು ಬಂದ್ಬಿಟ್ಟು ಆಥರೈಸ್ಡ್ TVS ಡಿಸ್ಟ್ರಿಬ್ಯೂಟರ್ ಕಡೆಯಿಂದನೇ ತೊಗೊಳ್ಳಿ. ಇವಾಗ ನೀವು ವಿತೌಟ್ ಬಿಲ್ಲು ಅಥವಾ ಒಂದು GST ಒಂದು 18% ಉಳಿಯುತ್ತೆ ಅಂತ ಏನಾದ್ರು ನೀವು ಕಡಿಮೆ ಪ್ರೈಸಲ್ಲಿ ಸಿಕ್ತು ಅಂತ ತೊಗೊಂಡ್ರೆ, ವ್ಯಾರಂಟಿ ಟೈಮಲ್ಲಿ ತುಂಬ ತೊಂದರೆ ಆಗುತ್ತೆ. ಈ ಥರದ್ದು ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ನೋಡೋಕ್ಕೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.